ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ದಕ್ಷಿಣ ಪತೇಶ್ವರ ಕರ್ನಾಟ ಬಲು ಅನ್ನುವಂತಹ ಸೈನ್ಯವನ್ನು ಕಟ್ಟಿ ಇಡೀ ಅಖಂಡ ಭಾರತವನ್ನು ಆಳಿದಂತಹ ರಾಜ ಅಂತ ಒಂದು ರಾಜನ ಸಂಸ್ಥಾನ ಚಾಲುಕ್ಯರ ನಾಡು. ಆ ಒಂದು ಚಾಲುಕ್ಯರ ನಾಡಿನ ಒಂದು ರಾಜಧಾನಿಯಾಗಿದ್ದಂತಹ ಬಾದಾಮಿಗೆ ಬಂದಿದ್ದೀನಿ. ಬಾದಾಮಿ ಕೇವ್ಸನ್ನು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚಾಲುಕ್ಯರ ಬಗ್ಗೆ ಮತ್ತು ಬಾದಾಮಿಯ ಬಗ್ಗೆ ಇರುತ್ತೆ. ಬಾದಾಮಿ ಕೇವ್ಸು ವಿಡಿಯೋನ ಕೊನೆವರೆಗೂ ನೋಡಿ. ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬಾ ಯೂಸ್ಫುಲ್ ವಿಡಿಯೋ ಇದು. ಯಾರು ಕೂಡ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಗುರು, ಇದು ಕರ್ನಾಟ ಬಲ ಸೈನ್ಯ ತಂಗುತ್ತಾ ಇದ್ದಂತಹ ಜಾಗದಿಂದ ಬಂದಂಥ ವ್ಯೂ. ಇವಾಗ ಕೇವ್ಸ್ನ ಮುಂದ್ಗಡೆನೇ ಬಂದಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ಕೇವ್ಸನ್ನು ಯಾವ ರೀತಿ ಕಲ್ಲು ಒಳಗಡೆ ಅದನ್ನು ಪ್ಲೇಸ್ ಮಾಡಿದ್ದಾರೆ ಅಂತ. ಹೊರಗಡೆಯಿಂದನೇ ಎಷ್ಟು ಚೆನ್ನಾಗಿ ಕಾಣ್ತಾ ಇರುವಂಥ ಈ ಬಾದಾಮಿಯ ಗುಹೆಗಳು ಇನ್ನು ಒಳಗಡೆ ಹೋಗಿ ನೋಡಿದ್ರೆ ಯಾವ ರೀತಿ ಇರುತ್ತೆ. ಇದು ಬಂದ್ಬಿಟ್ಟು ಬಾದಾಮಿಯ ಗುಹೆಗಳ ಮುಂದೆ ಇರುವಂಥ ಜಾಗ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಮಂಗಗಳಂತೂ ತುಂಬಾ ಇರುತ್ತೆ. ಕೈಗೊಂದು ಕಾಲ್ಗೊಂದು ಅಂತಾರಲ್ಲ, ಆ ರೀತಿ ಮಂಗಗಳು ಅಡ್ಡಾಡನೆ ಬರ್ತಾ ಇರುತ್ತೆ. ಅವಕ್ಕೆ ಅಂಜಿಕೆನೇ ಇಲ್ಲ. ಒಂದನೇ ಗುಹಾಲಯದ ಬಗ್ಗೆ ನಾವೀಗ ನೋಡೋಣ. ಈ ಗುಹಾಲಯವನ್ನು ಸುಮಾರು 6ನೇ ಶತಮಾನದಲ್ಲಿ ನಿರ್ಮಾಣ ಮಾಡ್ತಾರೆ. ಇದರಲ್ಲಿ ಮುಖಮಂಟಪ, ಸಭಾಮಂಟಪ ಮತ್ತು ಗರ್ಭಗೃಹ 3 ಮಂಟಪಗಳನ್ನು ಪ್ಲೇಸ್ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ, ಇನ್ನೂ ಚೆನ್ನಾಗಿರುತ್ತೆ ಒಳಗಡೆಯಿಂದ ನೋಡೋದಕ್ಕೆ. ಇವಾಗ ನೀವು ನೋಡ್ತಾ ಇರುವಂಥ ಈ ಒಂದು ಮೂರ್ತಿ ದ್ವಾರಪಾಲಕನ ಮೂರ್ತಿ. ಒಳಗಡೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದು ಸಭಾಮಂಟಪ. ಇದು ಅರ್ಧನಾರೀಶ್ವರನ ವಿಗ್ರಹ, ಅಂದರೆ ಹಾಫ್ ಶಿವ ಮತ್ತು ಹಾಫ್ ಪಾರ್ವತಿಯ ವಿಗ್ರಹಗಳು ನೀವು ನೋಡ್ತಾ ಇದ್ದೀರಲ್ಲ. ಶಿವನ ವಾಹನ ನಂದಿ ಇದೆ. ಅದರ ಪಕ್ಕದಲ್ಲಿ ಭಂಗಿ ಮಹರ್ಷಿ ಅವರಿದ್ದಾರೆ, ನೋಡ್ಬೋದು ನೀವು ಇಲ್ಲಿ. ಮೇಲ್ಗಡೆ ನೋಡಿ ಯಾವ ರೀತಿ ಕೆತ್ತಿದ್ದಾರೆ ಅಂತ. ಇದು ಬಂದ್ಬಿಟ್ಟು 5 ಹಿಡಿಯ ಆದಿಶೇಷನ ವಿಗ್ರಹ. ಅರ್ಧ ಮನುಷ್ಯ ಮತ್ತು ಅರ್ಧ ಹಾವು, ಹೀಗಾಗಿ 5 ಹಿಡಿಯ ಆದಿಶೇಷ ಅಂತ ಕರೀತಾರೆ ಅವನನ್ನು. ಕಡೆ ನೋಡಿ, ಇದು ಸಭಾಮಂಟಪ. ಸಭಾಮಂಟಪದಲ್ಲಿ ನೋಡಿ ಕಂಬಗಳನ್ನು ಯಾವ ರೀತಿ ಪ್ಲೇಸ್ ಮಾಡಿದ್ದಾರೆ ಅಂತ. ಇದು ಶೈವ ಗುಹೆ ಆಗಿರೋದ್ರಿಂದ ಶಿವನಿಗೆ ಅರ್ಪಿತವಾಗಿರುವಂಥ ಗುಹೆ. ಒಳಗಡೆ ಶಿವಲಿಂಗ ಇದೆ, ಹೊರಗಡೆ ನಂದಿಯ ವಿಗ್ರಹ ಇದೆ. ಯಾವಾಗಲೂ ಕೂಡ ಶಿವನ ಮುಂದೆ ನಂದಿ ಇರ್ತಾರಲ್ಲ, ಅದಕ್ಕೆ ಒಳಗಡೆ ನೋಡಿ ಶಿವಲಿಂಗ. ಗರ್ಭಗೃಹ ಇದು. ಒಳಗಡೆ ಶಿವಲಿಂಗ, ಅದರ ಮುಂದ್ಗಡೆ ಅಪೋಸಿಟಲ್ಲಿ ನಂದಿಯ ವಿಗ್ರಹ. ಇದು ಶೈವ ಗುಹೆ ನೋಡಿ. ಇದು ಬಂದ್ಬಿಟ್ಟು ಗುಹೆಯನ್ನು ಕೊರಿತಾ ಹೋದಾಗ ಅಲ್ಲಿ ಎಂಡ್ ಸಿಕ್ತು, ಇಲ್ಲಿ ಎಂಡ್ ಸಿಕ್ತು, ಅಲ್ಲಿ ಎಂಡ್ ಸಿಕ್ತು ಅಂತ ಮತ್ತೆ ಈ ಕಡೆ ಕೊರೆದ್ರು, ಇಲ್ಲೂ ಕೂಡ ಎಂಡ್ ಸಿಕ್ತು. ಚೆನ್ನಾಗಾಗಲ್ಲ ಅಂತ ಅರ್ಧಕ್ಕೆ ಬಿಟ್ಟರು. ಇದು ನೋಡಿ ಡಿಸೈನು. ಯಾವುದೇ ಒಂದು ಕಂಬವನ್ನು ಕೂಡ ಸುಮ್ಮನೆ ಬಿಟ್ಟಿಲ್ಲ ಅವರು, ಎಲ್ಲವನ್ನು ಕೂಡ ಉಪಯೋಗ ಮಾಡಿಕೊಂಡಿದ್ದಾರೆ. ಕಂಬಗಳ ಮೇಲೆ ಡಿಸೈನು ನೋಡಿ ಯಾವ ರೀತಿ ಕೆತ್ತಿದ್ದಾರೆ. ಇದು ನೋಡಿದ್ರಲ್ಲ ಆಗಲೇ ಅರ್ಧನಾರೀಶ್ವರನ ಒಂದು ವಿಗ್ರಹ ಇದು. ಇಲ್ಲಿ ಏನಕ್ಕೆ ಕ್ಲೋಸ್ ಮಾಡಿದ್ದಾರೆ, ಬನ್ನಿ ಮುಂದೆ ಹೋಗೋಣ. ಈ 4 ಗುಹೆಗಳನ್ನು 6ನೇ ಶತಮಾನದಲ್ಲಿ ಕೆತ್ತಿದ್ರು. 6ನೇ ಶತಮಾನಕ್ಕೂ ಮುಂಚೆ ಬರೀ ಬಂಡೆಗಲ್ಲಾಗಿದ್ದಂತಹ ಈ ಒಂದು ಸ್ಥಳ 6ನೇ ಶತಮಾನದ ಆದಮೇಲೆ ಇದು ಗುಹೆಗಳಾಗಿ ಬದಲಾದವು. 550ನೇ ಇಸ್ವಿಯಲ್ಲಿ ಈ ಒಂದು ಗುಹೆಗಳನ್ನು ಕೊರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ನಾವು ಹೋಗ್ತಾ ಇದ್ದೀವಿ 2ನೇ ಗುಹೆಯ ಕಡೆಗೆ. 2ನೇ ಗುಹೆಯನ್ನು ನೋಡೋಣ. ಅದು ಈ ಫಸ್ಟ್ ಗುಹೆಗಿಂತ ಇನ್ನೂ ಚೆನ್ನಾಗಿದೆ. 2ನೇ ಗುಹಾಲಯ. ಈ 2ನೇ ಗುಹಾಲಯವನ್ನು ಕೂಡ 6ನೇ ಶತಮಾನದಲ್ಲೇ ನಿರ್ಮಾಣ ಮಾಡ್ತಾರೆ. ಈ ಗುಹೆಯನ್ನು ವಿಷ್ಣುವಿಗೆ ಅರ್ಪಿತ ಮಾಡಿದ್ದಾರೆ. ಅಂದರೆ 1ನೇ ಗುಹೆಯಂತೆ ಇದೆ, ಇದು ಕೂಡ ಸೇಮು. ಇದನ್ನು ವಿಷ್ಣುವಿಗೆ ಅರ್ಪಿಸಲಾಗಿದೆ. 2ನೇ ಗುಹೆಯನ್ನು ಒಳಗಡೆ ನೋಡ್ಬೋದು ನೀವು. ಇದು ಚೆನ್ನಾಗಿದೆ, 1ನೇ ಗುಹೆಗಿಂತ ಸ್ವಲ್ಪ ಬೆಟರ್ ಇದು.
ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಇವು ಕುಬ್ಜ ಗಣಗಳು. ಅಂದರೆ ಬಾಗಿಲಿನ ಮುಂದೆ ನಾವೆಲ್ಲ ಹೇಳ್ತೀವಲ್ಲ ನೆದರಾಗದೇ ಇರಲಿ ಅಂತ ನಾವು ಹಾಕ್ತಾ ಇರ್ತೀವಲ್ಲ, ಆ ರೀತಿ ಆ ಟೈಮಲ್ಲೂ ಕೂಡ ಈ ಕಲ್ಲಿನ ಮೇಲೆ ಕೆತ್ತಾ ಇದ್ರು, ಕೊರಿತಾ ಇದ್ರು ಕುಬ್ಜಗಣಗಳನ್ನು. ಇವಾಗ ನಾವು ಒಳಗಡೆ ಬಂದಿದ್ದೀವಿ, ಸಭಾ ಮಂಟಪದಲ್ಲಿದ್ದೀವಿ. ಇನ್ನು ಇದು ಬಂದ್ಬಿಟ್ಟು ಒಂದೇ ಗೆರೆಯಲ್ಲಿ 4 ಸ್ವಸ್ತಿಕಗಳನ್ನು ಹೊಂದಿರುವ ಕಮಲ ಪುಷ್ಪವನ್ನು ಕೆತ್ತಿರುವ ಡಿಸೈನು. ಆಮೇಲೆ ಇದು ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇವರು ತ್ರಿವಿಕ್ರಮ. ಅವರು ತ್ರಿವಿಕ್ರಮ. ಇಲ್ಲಿ ಕೆಳಗಡೆ ಕಾಣ್ತಾ ಇರೋದು ಬಲಿ ಚಕ್ರವರ್ತಿ ರಾಜ. ಇನ್ನು ಮತ್ತೆ ಇದ್ರ ಕೆಳಗಡೆ ಕಾಣ್ತಾ ಇರೋದು ಸಂಗೀತವನ್ನ ನುಡಿಸುವಂತಹ ಸಂಗೀತಗಾರರು. ಮತ್ತೆ ಇದು ತ್ರಿವಿಕ್ರಮನ ಮೂರ್ತಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ವರಹ ಮೂರ್ತಿ. ವರಹ ಮೂರ್ತಿ ಅಂದರೆ ಕಾಡಹಂದಿ. ಇದು ಬಿಲ್ಲುಗಾರನ ಸ್ಥಿತಿಯಲ್ಲಿ ನಿಂತ್ಕೊಂಡಿರುವಂಥ ವರಾಹ ಮೂರ್ತಿ. ಭೂದೇವಿಯನ್ನ ಕೈಯಲ್ಲಿ ಹಿಡ್ಕೊಂಡಿರುವಂಥ ವರಾಹ ಮೂರ್ತಿ. ಚಾಲುಕ್ಯರ ರಾಜಧಾನಿಯಾಗಿತ್ತು ವರಾಹ. ಕಾಡಹಂದಿ ಚಾಲುಕ್ಯರ ರಾಜಧಾನಿಯಾಗಿತ್ತು. ಇದು ಬಂದ್ಬಿಟ್ಟು ಜಯ ವಿಜಯನ ಮೂರ್ತಿ. ಕೆಳಗಡೆ ಕುಬ್ಜ ಗಣಗಳು ಈ ರೀತಿ ಡಿಸೈನನ್ನು ಮಾಡ್ಕೊಂಡಿದ್ರು. ಬಂದ್ಬಿಟ್ಟು ವೈಷ್ಣವ ಗುಹೆಯ ಗರ್ಭಗೃಹದಲ್ಲಿ ಇವಾಗ ಲಿಂಗ ಇಲ್ಲ, ಅಂದರೆ ಮೂರ್ತಿ ಇಲ್ಲ ವಿಷ್ಣುವಿಂದು. ಶಿವಲಿಂಗನೇ ಇಟ್ಟಿರ್ತಾರೆ, ಅದಿಲ್ಲ ಇವಾಗ. ಇದು ಕೋಟೆಗೆ ಹೋಗುವಂತಹ ದಾರಿ. ಅಂದರೆ ಮೇಲ್ಗಡೆ ಕೋಟೆ ಇದೆ, ಟಿಪ್ಪು ಸುಲ್ತಾನ್ನ ಟೈಮ್ನಲ್ಲಿ ಮಾಡಿದಂಥ ಕೋಟೆ ಇದೆ. ಅದರ ಮೇಲ್ಗಡೆ ತೋಪಿದೆ. ಇವಾಗ ಬಂದ್ ಮಾಡಿದ್ದಾರೆ, ಅಲ್ಲಿಂದ ಜನ ಬಿದ್ದು ಸಾಯ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಂದ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು 3ನೇಯ ಗುಹೆ. 3ನೇ ಗುಹಾಲಯವು ಚಾಲುಕ್ಯ ಮಂಗಳೇಶನು ತನ್ನ ಮಲ ಸಹೋದರ 1ನೇ ಕೀರ್ತಿವರ್ಮನ ಆಳ್ವಿಕೆಯಲ್ಲಿ ಮಹಾವಿಷ್ಣುವಿಗಾಗಿ ಈ ಗುಹೆಯನ್ನು ನಿರ್ಮಿಸ್ತಾನೆ. ಮಹಾವಿಷ್ಣುವಿನ ಸಲುವಾಗಿ ನಿರ್ಮಾಣ ಮಾಡಿದಂಥ ಒಂದು ಗುಹೆ ಇದು. ಇದು ಕೂಡ 6ನೇ ಶತಮಾನದಲ್ಲೇ ನಿರ್ಮಾಣ ಆಗಿದೆ. ಬನ್ನಿ ಒಳಗಡೆ ಹೋಗೋಣ, ನೋಡೋಣ. ನೋಡಿ ಹೊರಗಡೆಯಿಂದ ವ್ಯೂ ಎಷ್ಟು ಚೆನ್ನಾಗಿದೆ. ಅಲ್ಲಿ ದೂರದಲ್ಲಿ ಬೆಟ್ಟದ ಮೇಲೆ ಕಾಣ್ತಾ ಇರೋದು ಶಿವನ ಗುಡಿ, ಶಿವಾಲಯ. ಇದು ಕೆಳಗಡೆ ನಾವು ಬಂದ್ವಲ್ಲ 2ನೇ ಗುಹಾಲಯದಿಂದ, ಇದು ನೋಡಿ. ಅಗೇನ್ ಮತ್ತೆ ತ್ರಿವಿಕ್ರಮನ ಮೂರ್ತಿ. ಇದು ತ್ರಿವಿಕ್ರಮನ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ ಮಹಾವಿಷ್ಣು ಗುಹೆಯಲ್ಲಿ. ಇವು ಕುಬ್ಜಗಣಗಳು. ಹೊರಗಡೆ ಏನಾದರೂ ಈ ರೀತಿ ಗೊಂಬೆಗಳನ್ನು ಕೆತ್ತನೆ ಮಾಡಿದರೆ ಅವನ್ನು ಕುಬ್ಜಗಣಗಳು ಅಂತ ಕರಿತಾ ಇದ್ರು ಚಾಲುಕ್ಯರು. ಇದೇನು ನೋಡ್ತಾ ಇದ್ದೀರಲ್ಲ, ಇದು ಮಹಾವಿಷ್ಣುವಿನ ಒಂದು ವಿಗ್ರಹ. ಆತನ ಪತ್ನಿ ಲಕ್ಷ್ಮಿ, ಅಷ್ಟದಿಗ್ಪಾಲಕರು ಸುತ್ತಲ ಇರುವವರು. ಇದು ಬಂದ್ಬಿಟ್ಟು ಬಾದಾಮಿ ಚಾಲುಕ್ಯ ರಾಜರು ಕೂತ್ಕೊಂಡ್ಬಿಟ್ಟು ರಾಜ್ಯಭಾರ ಮಾಡುವಂಥ ಒಂದು ಭಂಗಿ. ಇದೇ ರೀತಿ ಕೂತ್ಕೋತಾ ಇದ್ರು ಎಲ್ಲ ರಾಜರು ಕೂಡ. ಈ ರೀತಿ ಕೂತ್ಕೊಂಡು ಅವರು ದರ್ಬಾರ ಮಾಡ್ತಾ ಇದ್ದದ್ದು. ಈ ಭಂಗಿಯಲ್ಲಿ ಎಲ್ಲ ರಾಜರು ಕೂತ್ಕೋತಾ ಇದ್ರು. ಇದು ಬಂದ್ಬಿಟ್ಟು ಮಹಾವಿಷ್ಣು ತನ್ನ ಗುಹೆಗೆ ತಾನೇ ದ್ವಾರಪಾಲಕನಾಗಿ ನಿಂತ್ಕೊಂಡಿರೋದು. ಮಹಾವಿಷ್ಣುವನ್ನ ವಿರಾಟ ಪುರುಷ ಅಂತಾನೂ ಕೂಡ ಕರಿತಾ ಇದ್ರು. ನೋಡಿ ಮೂರ್ತಿ ನೋಡಿದರೆ ಗೊತ್ತಾಗುತ್ತೆ ಇದು ಮಹಾವಿಷ್ಣು ಅಂತ. ಈ ಗುಹೆಯನ್ನು ಮಂಗಳೇಶ 12 ವರ್ಷಗಳ ಕಾಲ ಕೆತ್ತಿಸ್ತಾನೆ. ಆಮೇಲೆ ಇದರ ಪುಣ್ಯದ ಫಲ ನನ್ನ ಅಣ್ಣನಾದಂತಹ ಕೀರ್ತಿವರ್ಮನಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಶಾಸನವನ್ನು ಕೂಡ ಈ ಒಂದು ಗುಹೆಯಲ್ಲಿ ಬರೆಸ್ತಾನೆ. ಇವಾಗ ನಾವು ನೋಡ್ತಾ ಇದ್ದೀವಲ್ಲ, ಇದು ಬಂದ್ಬಿಟ್ಟು ಸಭಾ ಮಂಟಪ. ಸಭಾ ಮಂಟಪದ ಒಳಗಡೆ ನೋಡೋಣ.
ಒಳಗಡೆ ಗೃಹ ಮಂಟಪ ಕಾಣ್ತಾ ಇದೆ. ಗೃಹ ಮಂಟಪದಲ್ಲಿ ವಿಗ್ರಹ ಇಲ್ಲ, ಬರೀ ಪೀಠ ಮಾತ್ರ ಇದೆ ನೋಡಿ. ಇದು ಬಂದ್ಬಿಟ್ಟು ವಿಜಯ ನರಸಿಂಹನ ಮೂರ್ತಿ. ವಿಜಯ ನರಸಿಂಹನು ಹಿರಣ್ಯಕ ರಾಕ್ಷಸನನ್ನು ಕೊಂದಾಗ ನಗುಮುಖದಿಂದ ಇರ್ತಾನೆ, ಅದಕ್ಕೆ ನಗುಮುಖದ ನರಸಿಂಹ ಅಂತ ಕರೀತಾರೆ. ಇದು ಹರಿಹರ, ಹಾಪ್ ಶಿವ ಅಂತ ಕರಿತೀವಲ್ಲ, ಹಾಪ್ ವಿಷ್ಣು ಅಂತ ಕರಿತೀವಲ್ಲ, ಆ ಮೂರ್ತಿ ಇದು. ಹರಿಹರ, ಹಾಪ್ ಶಿವ, ಹಾಪ್ ವಿಷ್ಣುವಿನ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಜೈನ ಬಸದಿ, 4ನೆಯ ಗುಹಾಲಯ. ಇದನ್ನ 7ನೇ ಶತಮಾನದ ಆರಂಭದಲ್ಲಿ ನಿರ್ಮಾಣ ಮಾಡ್ತಾರೆ. ಬಾದಾಮಿಯ ಗುಹೆಗಳಲ್ಲಿಯೇ ಅತ್ಯಂತ ಚಿಕ್ಕ ಗುಹೆ ಇದು. ಇದು ಅಪೂರ್ಣ ಆಗಿದೆ, ಅಂದ್ರೆ ಅರ್ಧ ಮಾತ್ರ ನಿರ್ಮಾಣ ಮಾಡಿದ್ದಾರೆ, ಪೂರ್ತಿ ಆಗಿಲ್ಲ. ಬನ್ನಿ ಒಳಗಡೆ ಹೋಗೋಣ. ಜೈನ ಬಸದಿಯ ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಜೈನರಲ್ಲಿ ದಿಗಂಬರ ಶ್ವೇತಾಂಬರ ಅಂತ ಹೇಳ್ಬಿಟ್ಟು 2 ಪಂಗಡಗಳಿದ್ವು. ನಮ್ಮ ಚಾಲುಕ್ಯರು ಎಲ್ಲ ಧರ್ಮಗಳನ್ನ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮ್ನಲ್ಲಿ ಈ ಜೈನ ಬಸದಿಯನ್ನ ಕಟ್ಟಿಸ್ತಾರೆ, ಜೈನ ಬಸದಿಯನ್ನ ಕೊರಿಸ್ತಾರೆ. ಎಲ್ಲ ಧರ್ಮಗಳು ಸಮಾನ ಧರ್ಮಗಳು ಅಂತ ಹೇಳ್ಬಿಟ್ಟು ಜೈನ ಬಸದಿಗೂ ಪ್ಲೇಸ್ ಮಾಡಿ ಕೊಡ್ತಾರೆ. ಈ 4ನೇ ಕೇವೆ ಜೈನ ಬಸದಿ. ಇದು ಬಂದ್ಬಿಟ್ಟು ಗರ್ಭಗೃಹ. ಈ ಕಡೆ ಬಂದ್ರೆ ಪಾರ್ಶ್ವನಾಥನ ಮೂರ್ತಿ ಇದೆ. ಮೇಲ್ಗಡೆ ಕಮ್ಮಟ ಕಾಣ್ತಾ ಇದೆ ನೋಡಿ. ಈತನ 7 ಜನ್ಮದ ವೈರಿ, ಪಾರ್ಶ್ವನಾಥನ 7 ಜನ್ಮದ ವೈರಿ. ಮತ್ತೆ ಇದು 24 ತೀರ್ಥಂಕರರ ಮೂರ್ತಿಗಳು. 24 ತೀರ್ಥಂಕರರನ್ನ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಮತ್ತೆ ನಾವು ಈ ಸೈಡ್ ಬಂದ್ರೆ ಇದು ಬಾಹುಬಲಿ ಧ್ಯಾನಕ್ಕೆ ಕುಳಿತಿರುವಂತ ಸಮಯ ನೋಡಿ. ಆತನ ಮೈ ಮೇಲೆ ಹುಲ್ಲು ಎಲ್ಲ ಬೆಳೆದಿದೆ, ಬಳ್ಳಿಗಳು ಬೆಳೆದಿದ್ದಾವೆ. ಆ ರೀತಿ ಬಾಹುಬಲಿ ಧ್ಯಾನ ಮಾಡ್ತಾ ಇದ್ದ. ಧ್ಯಾನ ಮಾಡುವ ಒಂದು ನೋಟ. ಬಾಹುಬಲಿ ಕೇಳಿದಿರಲ್ಲ, ಬಾಹುಬಲಿ ಸ್ಟೋರಿ. ಇದು ಕೂಡ 24 ತೀರ್ಥಂಕರರು ಪ್ಲೇಸ್ ಮಾಡಿರುವಂತಹ ಒಂದು ಪಾರ್ಶ್ವನಾಥನ ಮೂರ್ತಿ. ನೋಡಿದ್ರಲ್ಲ, ಇದು 4 ಗುಹೆಗಳ ಒಂದು ಇನ್ಫಾರ್ಮೇಶನ್, ಬಾದಾಮಿಯ ಕೇವ್ಸ್ನ ಇನ್ಫಾರ್ಮೇಶನ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಬಾದಾಮಿ ಚಾಲುಕ್ಯರ ಅರಮನೆಯನ್ನು ತೋರಿಸ್ತೀನಿ, ಮತ್ತೆ ಭೂತನಾಥ ದೇವಾಲಯವನ್ನು ತೋರಿಸ್ತೀನಿ. ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಾನು ನೆಕ್ಸ್ಟು ಬಿಡುವಂತಹ ಬಾದಾಮಿ ಚಾಲುಕ್ಯರ ಗಂಧದ ಅರಮನೆಯ ವಿಡಿಯೋ ನಿಮಗೆ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.